ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಮತ್ತು ಶಿವಳ್ಳಿ ಗ್ರಾಮಸ್ಥರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸುತ್ತಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿ ಸ್ಥಗಿತ ಮಾಡಬೇಕು ಎಂದು ಆಗ್ರಹಿಸಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಧಾರವಾಡ ನವಲಗುಂದ ರಾಜ್ಯ ಹೆದ್ದಾರಿ ತಡೆ ನಡೆಸಿ ಪರಿಸರ ವಿರೋಧಿ ಯೋಜನೆ ರದ್ದು ಮಾಡಬೇಕು ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಳ್ಳಿ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಆಗಮಿಸಿದ ಗ್ರಾಮಸ್ಥರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಪಾಲಿಕೆ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ವಸತಿ ಪ್ರದೇಶಗಳು ಮತ್ತು ಜನವಸತಿಗೆ ತೀರಾ ಹತ್ತಿರವಿರುವ ಹೆಬ್ಬಳ್ಳಿ ಗುಡ್ಡದ ಬಳಿ ಈ ಕಸದ ಘಟಕ ನಿರ್ಮಿಸಲಾಗುತ್ತಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ದೊಡ್ಡ ಭೀತಿ ಇದೆ. ಹೆಬ್ಬಳ್ಳಿ ಗುಡ್ಡದ ಬಳಿ ಪ್ರಸ್ತುತ ನಡೆಯುತ್ತಿರುವ ಘನತ್ಯಾಜ್ಯ ಘಟಕದ ಕಾಮಗಾರಿಯನ್ನು ಪಾಲಿಕೆಯು ತಕ್ಷಣವೇ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಸುರಿಯಲು ಬಿಡುವುದಿಲ್ಲ. ಪಾಲಿಕೆಯು ತಕ್ಷಣವೇ ಈ ಯೋಜನೆಯನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಅನೇಕ ಕ್ರಿಮಿಕೀಟಗಳ ಅಲ್ಲಿ ಉತ್ಪತ್ತಿಯಾಗಿ ನಮ್ಮ ಎಲ್ಲ ಮಾನವ ಕುಲಕ್ಕೂ ಮತ್ತು ಇದ್ದಂತ ಎಲ್ಲ ಸಸ್ಯಗಳಿಗೂ ಕೂಡ ಬಹಳ ಹಾನಿಯನ್ನು ಉಂಟು ಮಾಡುವಂತಹ ವ್ಯವಸ್ಥೆಯನ್ನ ಇವತ್ತ ಈ ಕಾರ್ಪೊರೇಷನ್ ವ್ಯವಸ್ಥೆ ತಂದ. ಆ ವ್ಯವಸ್ಥೆಯನ್ನ ಮುಂದಿಟ್ಟುಕೊಂಡು ನಾವು ಇವತ್ತ ಪ್ರತಿಭಟನೆಯ ಮುಖಾಂತರ ಶಿವಳ್ಳಿಯಿಂದ ಇವತ್ತು ಇಲ್ಲಿ ಮಠ ಬಂದೇವೆ. ಆದರೂ ಕೂಡ ಯಾರು ನಮ್ಮನ್ನ ಎಚ್ಚೆತ್ತುಕೊಂಡು ಮಾನ್ಯ ಎಲ್ಲ ಅಧಿಕಾರಿಗಳಿಲ್ಲ, ಏನೋ ಒಂದು ಕಾಟಾಚಾರ ತಗೋತಾರೋ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲರೂ ನಮ್ಮ ಶಾಂತತೆಯನ್ನು ಕಾಪಾಡಿಕೊಂಡು ನಮ್ಗೆ ಆಗ್ತಕ್ಕಂಥ ಅನ್ಯಾಯವನ್ನು ಇವತ್ತ ಮಾನ್ಯ ಅಧಿಕಾರಿಗಳಿಗೆ ತಿಳಿಸಲಿಕ್ಕೆ ಬಂದಿದ್ದೀವಿ. ಮಾನ್ಯರಲ್ಲಿ ವಿನಂತಿ ಮಾಡ್ಕೊಂಡು ಇಷ್ಟ, ಯಾವ ಕಾರಣಕ್ಕೂ ಯಾವ ಬಯೋಟೆಕ್ ಇರಬಹುದು, ಕಾರ್ಪೊರೇಷನ್ ತ್ಯಾಜ್ಯ ವಸ್ತುಗಳಿರಬಹುದು, ಯಾವ ಕಾರಣಕ್ಕೂ ನಾವು ಅಲ್ಲೇ ಒಂದು ಚಲೋ ಮಾಡುವಂತ ವ್ಯವಸ್ಥೆಯನ್ನು ಮಾಡಬಾರ್ದು. ಆ ವ್ಯವಸ್ಥೆಯನ್ನು ಸ್ಥಳಾಂತರಗೊಳಿಸಿ ನಮ್ಗೆ ಯಥಾಸ್ಥಿತವಾಗಿ ಇವತ್ತ ಕೃಷಿ ಇಲಾಖೆ ಒಳಪಡಿಸ್ರಿ, ತೋಟಗಾರಿಕೆ ಇಲಾಖೆಗೆ ಒಳಪಡಿಸ್ರಿ, ಅಥವಾ ಯಾವುದೋ ಶಾಲಾ ಕಾಲೇಜುಗಳನ್ನು ತರ್ರಿ. ಇಂಥ ಒಂದು ವ್ಯವಸ್ಥೆ ತಗೊಂಡ್ರೆ ನಮ್ಮ ಎಲ್ಲ ಗ್ರಾಮಸ್ಥರದ್ದು ಒಪ್ಪಿಗೆ ಐತೆ ಮತ್ತ ಅದಕ್ಕೆ ಇಂಥ ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ನಮ್ಮ ಎಲ್ಲ ಗ್ರಾಮಸ್ಥರನ್ನು ನೋಡಿ ಹೋಗ್ತೀವಿ. ಮತ್ತೆ ಅದನ್ನ ಮಾಡ್ತಿರ್ತೇವೆ. ಇವತ್ತು ನಮ್ಮ ಪ್ರಾಣನಾದ್ರೂ ಕೊಡಕ್ಕಿಂತ ಇವತ್ತು ಹೋರಾಟ ಮಾಡ್ತೇವೆ ಅಂತ ನಮ್ಮ ತೊಂದರೆ ಆಗಿದೆ. 450 ಟನ್ನಿನ ಬಯೋಗ್ಯಾಸ್ ಪ್ಲಾಂಟ್ ಹಾಕೋದ್ರಿಂದ ನಮ್ಮ ಪರಿಸರಕ್ಕೆ ಹಾಳಾಗುತ್ತೆ, ನಮ್ಮ ಪೀಳಿಗೆಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮನವಿಯನ್ನ ಇವತ್ತು ಸ್ಟ್ರೈಕ್ ಮುಖಾಂತರ ನಮಗೆ ತಲುಪಿಸಿದ್ರಿ. ನಮ್ಗೆಲ್ರಿಗೂ ಹೇಳೋದು ಒಂದು ವಿಷಯ ಇಷ್ಟೇ, ಇದು ಬರೀ ಹುಬ್ಬಳ್ಳಿ ಧಾರವಾಡಲ್ಲ, ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಸಿಟಿ, ಇಂದೋರ್, ವಾರಣಾಸಿ, ಬೇರೆ ಬೇರೆ ಸಿಟಿಯಲ್ಲಿನೂ ಈ ತರ ಪ್ಲಾಂಟ್ ಹಾಕಿರೋದು ಸೆಂಟರ್ ಆಫ್ ದ ಸಿಟಿ, ಇಂಥ ಮಧ್ಯ ಸಿಟಿ ಮಧ್ಯದಲ್ಲಿನೂ ಪ್ಲಾಂಟ್ ಹಾಕಿದ್ದಾರೆ. ನೀವು ಮನವಿ ಮುಖಾಂತರ ನಾವು ಕೊಟ್ಟಿದ್ದೀರಿ, ಅದನ್ನ ನಾನು ಮುಂದಿನ ಕ್ರಮಕ್ಕಾಗಿ ಬರೀತೇನೆ. ನಾನು ಈ ಪ್ಲಾಂಟ್ ಬಗ್ಗೆ ನಿಮ್ಗೆ 1-2 ನಿಮಿಷ ಹೇಳ್ಬೇಕು. ಪ್ಲಾಂಟ್ ಇಂದ ಏರ್ ಪೊಲ್ಯೂಷನ್ ಆಗಿಲ್ಲ, ಗಾಳಿ ಕಲುಷಿತ ಆಗಲ್ಲ. ಎರಡನೇದು, ಇದರಿಂದ ಏನು ಸ್ಲರಿ ಬರ್ತದಲ್ಲ ಆ ಪ್ಲಾಂಟ್ ಇಂದ ಒಂದು STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಇಲ್ಲಿ ಬರುವಂತ ನೀರನ್ನ ಇರಿಗೇಷನ್ ಬಳಸಬಹುದು. ನಾನು ಅಡ್ವಾಂಟೇಜಸ್ ಹೇಳ್ತೀನಿ, ಅದು ಮುಂದೆ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು ಗ್ರಾಮಸ್ಥರು ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ, ನೀವೇನ್ ಮನವಿ ಇದೆ ನಾವು ಪರಿಗಣಿಸ್ತೀವಿ, ಸರ್ಕಾರ ಪರಿಗಣಿಸ್ಬೇಕು, ನಾವು ಪರಿಗಣಿಸ್ತೀವಿ. ಆದ್ರೆ ಈ ಪ್ಲಾಂಟ್ ಇಂದ ಕೆಲವೊಂದಿಷ್ಟು ಅಡ್ವಾಂಟೇಜ್ STP ಹಾಕೋದ್ರಿಂದ, ಪ್ಲಾಂಟ್ ಆಗೋದ್ರಿಂದ STP ಮುಖಾಂತರ ನದಿಯಲ್ಲಿ ನೀರು ಬಿಡುತ್ತಲ್ಲ, ಆ ನೀರಿಂದ ನೀರಾವರಿಯನ್ನು ಮಾಡಬಹುದು.
ನೀರಾವರಿಗಾಗಿ ನಮ್ಮ ನೀರು ಸಿಗ್ತೈತೆ ಅನ್ನೋ ಮಾತನ್ನ ನಾನು ಎಲ್ಲ ರೈತ ಬಾಂಧವರಿಗೆ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲರೂ ಸಹಕಾರ ಕೊಟ್ರೆ ಒಳ್ಳೆ ಪ್ಲಾಂಟ್ ಆಗ್ತೈತಿ, ಎಲ್ಲರಿಗೂ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ, ಬೋರ್ನಾಗ ನೀರೆಲ್ಲ ಕೆಟ್ಟು ಹೋಗುತ್ತೆ ಮತ್ತು ಗಾಳಿಯಲ್ಲೆಲ್ಲ ಪೊಲ್ಯೂಷನ್ ಆಗುತ್ತೆ ಅನ್ನೋದು ಅಂತ ಸಮಸ್ಯೆಗಳು ಆಗಲ್ಲ. ಆದ್ರೆ ರೈತರು ನೀವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಿ, ಇದು ಪ್ಲಾಂಟ್ ಬೇಡ ಅನ್ನೋದನ್ನ ಒಂದು ನಿಮ್ಮ ಮನವಿ ಏನಿದೆ ಅದನ್ನ ನಾವು ಸರ್ಕಾರಕ್ಕೆ ನಾನು ನಿಮ್ಮ ಮನವಿಯನ್ನು ನಾನು ಕಳಿಸ್ಕೊಡ್ತೇನೆ.